ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತು ನಿಮ್ಮ ಮುಂದೆ ಒಂದು ಪುಟ್ಟ ಕಥೆಯನ್ನು ಪ್ರಸ್ತುತಪಡಿಸೋಣ ಅಂತ ಇದ್ದೀನಿ. ಶೀರ್ಷಿಕೆ ನಗು ಹಿಂದೆ ನೋವ ಮರೆಯುವ ಮನ. ಅವಳು ಯಾವಾಗಲೂ ನಗ್ನಗ್ತಾ ಇರುವ ಹುಡುಗಿ. ಹೊರಗಾಗ್ಲಿ ಮನೆಯಲ್ಲಾಗಲಿ ಅವಳು ಸ್ಟ್ರಾಂಗ್. ಆದರೆ ಅದು ಹೆಸರಿಗಷ್ಟೇ. ಅವಳಿಗೆ ಏನೂ ಆಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಅವಳ ನಗುವಿನ ಹಿಂದೆ ಎಷ್ಟು ನೋವಿನ ಮಾತುಗಳು ಉಸಿರುಗಟ್ಟಿಕೊಂಡಿವೆ ಅಂತ. ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನೋಡ್ಕೊಳ್ತಾಳೆ. ಕಣ್ಣುಗಳಲ್ಲಿ ಕನಸುಗಳಿವೆ. ಆದರೆ ಅವುಗಳ ಮೇಲೆ ಭಯದ ಮುಸುಕು ಬೇರೆ. ನಾನು ಹೀಗಿರಬೇಕಾ, ನಾನು ಇರೋದಿಷ್ಟೇ ಸಾಕಾ, ಇನ್ನೂ ಏನಾದರೂ ಸಾಧಿಸಬೇಕು ಎಂಬ ಛಲ. ಹೇಗೆ, ಏನು, ಹೀಗೆ ನೂರಾರು ಪ್ರಶ್ನೆಗಳು ಅವಳ ಜೊತೆನೇ ಕಳೆದೋಗ್ತವೆ. ಅವಳು ಜೋರಾಗಿ ಮಾತಾಡ್ತಾಳೆ ಎಂಬುದೇ ಕೆಲವರಿಗಾಗದ ವಿಷಯ. ಪ್ರಾಮಾಣಿಕವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ನನ್ನ ಗುಣ. ಈ ಗುಣ ತಪ್ಪು ಎಂದರೆ ಭಗವಂತ ಈ ಗುಣವನ್ನು ಯಾಕೆ ನನ್ನಲ್ಲಿ ಬರೆಸಿದೆ ಎಂದು ಭಗವಂತನ ಮೊರೆ ಹೋಗ್ತಾಳೆ. ಅವಳು ಅತ್ತರೂ ಮೌನವಾಗಿ ಅಳ್ತಾಳೆ. ಯಾಕಂದರೆ ಅವಳಿಗೆ ಕಲಿಸಿದ್ದು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕು, ಇಷ್ಟವಿಲ್ಲದಿದ್ರೂ ಒಪ್ಕೊಳ್ಬೇಕು, ನೋವಿದ್ದರೂ ಮರೆಮಾಚಿ ನಗುಮೊಗದಿಂದ ಎಲ್ಲರೊಂದಿಗೆ ಮಾತನಾಡಬೇಕು. ಮಾತಾಡದಿದ್ರೆ ಓವರ್ ಆ್ಯಕ್ಟಿಂಗ್ ಅನ್ನೋ ಟ್ಯಾಗ್ ಸಿಗುತ್ತೆ. ಅವಳ ಕನಸುಗಳು ದೊಡ್ಡದಾಗಿವೆ. ಆದರೆ ಪ್ರತಿಯೊಂದು ಕನಸಿಗೂ ಒಂದೊಂದು ಅಡ್ಡಗಾಲು ಎದುರಾಗುತ್ತಲೇ ಇರುತ್ತವೆ. ಇದನ್ನೆಲ್ಲ ಸಹಿಸಿ ಮುಂದೆ ಬರುವುದು ಅಷ್ಟು ಸುಲಭ ಅಲ್ಲ ಅಲ್ವಾ? ಮದುವೆ ಆದಮೇಲೆ ಮನೆ ಕೆಲಸದ ಜೊತೆ ದುಡಿಯುವುದು ಸಾಧ್ಯನಾ? ಹೆಣ್ಣಿಗೆ ಇದು ಶೋಭೆಯಾ? ಹೀಗೆ ಇನ್ನೂ ಹಲವಾರು ಪ್ರಶ್ನೆಗಳು ಅವಳನ್ನು ಕಾಡುತ್ತವೆ. ಅವಳು ಯಾರನ್ನಾದರೂ ಪ್ರೀತಿಸಿದ್ರೆ ಅದನ್ನು ಭಯ ಜೊತೆನೇ ಪ್ರೀತಿಸ್ತಾಳೆ. ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳುವ ಧೈರ್ಯ ಇಲ್ಲ. ಯಾಕೆಂದರೆ ಅವಳ ಪ್ರೀತಿ ಯಾವಾಗಲೂ ಪರೀಕ್ಷೆಗೊಳಗಾಗುತ್ತದೆ. ಅವನದ್ದು ಫ್ರೀಡಮ್, ಅವಳದ್ದು ಲಿಮಿಟ್. ಕೆಲವೊಮ್ಮೆ ಅವಳು ಬಾಯಿ ಬಿಟ್ಟು ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಆಗುವುದಿಲ್ಲ. ಕಾರಣ ಕೇಳುವ ಕಿವಿಗಳಿಲ್ಲ. ನನಗೂ ದಣಿವಾಗುತ್ತೆ, ನನಗೂ ನೋವಾಗುತ್ತೆ, ನನಗೂ ಆಯ್ಕೆ ಬೇಕು ಅಂತ ಕೂಗಬೇಕು ಅನಿಸುತ್ತೆ. ಆದರೆ ಗಂಟ್ಲಲ್ಲಿ ಮಾತು ಸಿಕ್ಕಿ ಹಾಕಿಕೊಳ್ಳುತ್ತೆ. ಅವಳು ದೇವ್ರ ಮುಂದೆ ಏನೂ ಕೇಳುವುದಿಲ್ಲ. ಅವಳು ಕೇಳುವುದೊಂದೇ ಒಂದು ಪ್ರಾರ್ಥನೆ. ನಾನಾಗಿರೋಕೆ ಒಂದು ಅವಕಾಶ ಕೊಡು ಭಗವಂತ ಎಂದು. ಒಂದಿನ ಅವಳು ಅರ್ಥ ಮಾಡ್ಕೊಳ್ತಾಳೆ, ತಾನು ದುರ್ಬಲ ಅಲ್ಲ ಅಂತ. ತಾನು ಮೌನವಾಗಿರೋದು ಶಕ್ತಿ ಇಲ್ಲ ಅನ್ನೋದಕ್ಕೆ ಅಲ್ಲ, ಸಮಯ ಬಂದಾಗ ಮಾತನಾಡೋ ಧೈರ್ಯ ತನ್ನಲ್ಲಿದೆ ಅನ್ನೋದಕ್ಕೆ. ಅವಳು ಇನ್ನೂ ನಗುತ್ತಾಳೆ. ಆದರೆ ಈಗ ಆ ನಗು ಬೇರೆ. ಅದು ತಾನು ಬರೆದುಕೊಳ್ಳಿದ್ದಾಳೆ ಅನ್ನೋದರ ನಗು. ತಾನೊಬ್ಬಳೇ ಅಲ್ಲ, ನನ್ನ ಜೊತೆ ನನ್ನ ಹಾಗೆ ಇರುವವರು ಇನ್ನೂ ಅನೇಕರಿದ್ದಾರೆ ಎಂಬ ಸಮಾಧಾನ ಅನ್ನೋದರ ನಗು. ಅವಳು ಒಬ್ಬಳೇ ಇದ್ದಾಗ ಒಂದು ಮಾತನ್ನ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾಳೆ. ಅದೇನೆಂದರೆ, ನಾನು ಮನುಷ್ಯಳೆ ತಾನೇ, ನನಗೇಕೆ ಹೀಗೆ? ಈ ಮಾತು ಅವಳಿಗೆ ಧೈರ್ಯ ಕೊಡುತ್ತೆ. ಆದರೆ ಜಗತ್ತಿಗೆ ಹೇಳೋ ಧೈರ್ಯ ಇನ್ನೂ ಇಲ್ಲ. ಇದ್ದರೂ ಕೇಳುವ ಕಿವಿಗಳಿಲ್ಲ, ಕೇಳಿದರೂ ಪ್ರಯೋಜನವಿಲ್ಲ. ಇದು ದುಃಖದ ಕಥೆ ಅಲ್ಲ ಅಂತ ನಿಮ್ಗಳಿಗೆ ಅನಿಸ್ಬೋದು. ಆದರೆ ಇದು ನಿತ್ಯ ಬದುಕಿನ ಕತೆ. ಪ್ರತಿದಿನ ನಗುತ್ತಾ, ಪ್ರತಿ ರಾತ್ರಿ ಮೌನವಾಗಿ ಅಳುತ್ತಾ ಬದುಕುತ್ತಿರುವ ಹಲವು ಹೆಣ್ಣು ಮಕ್ಕಳ ಕತೆ. ಮನೆ ತುಂಬ ಜನರಿದ್ದರೂ, ಫೋನ್ನಲ್ಲಿ ಕಾಂಟ್ಯಾಕ್ಟ್ಗಳು ಅಷ್ಟಿದ್ದರೂ ಅವಳಿಗೆ ಏನೋ ಒಂಥರ ನೋವು. ಏಕೆಂದರೆ ಮನಸ್ಸಿನಿಂದ ಮಾತಾಡೋಕೆ ಯಾರೂ ಇಲ್ಲ ನೋಡಿ. ಎಲ್ಲ ಅವರ ನೋಟಕ್ಕೆ ನನ್ನವರೇ, ಆದರೆ ಒಳಾರ್ಥದಲ್ಲಿ ಹೊರಗಿನವರು. ಯಾರೆಷ್ಟೇ ಅವಮಾನ ಮಾಡಿದರೂ ಇವಳು ನಗು ನಗುತ್ತಾ ಸ್ವೀಕರಿಸಿ ಅವರೊಂದಿಗೆ ಚೆನ್ನಾಗಿರಬೇಕು. ಆದರೆ ಪಾಪ, ಇವಳು ತಮಾಷೆಗೆ ಮಾತನಾಡಿದರೂ ಅದರಲ್ಲಿ ತಪ್ಪು ಹುಡುಕಿ ಇವಳನ್ನು ನಿಂದಿಸುತ್ತಾರೆ. ಎಲ್ಲರೂ ತನ್ನವರೆಂದು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಇವಳದ್ದು. ಆದರೆ ಇವಳು ಕಷ್ಟ ಎಂದಾಗ ಯಾರೂ ಬರುವುದಿಲ್ಲ.
ಬರುವುದಿರಲಿ, ಕಷ್ಟಪಡು ಎಂದು ನಿನ್ಗೆ ಯಾರು ಹೇಳಿದ್ದು ಎಂಬ ಪ್ರಶ್ನೆ ಬೇರೆ ಮಾಡುತ್ತಾರೆ. ಇದನ್ನೆಲ್ಲ ಅವಳು ಅಪ್ಪ, ಅಮ್ಮ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಹತ್ತಿರ ಹೇಳಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಆದರೆ ಅವರಿಗೂ ತಮ್ಮದೇ ನೋವಿದೆ ಎಂಬುದನ್ನು ಅರಿತು ಸುಮ್ಮನಾಗುತ್ತಾಳೆ. ಅವಳು ಸ್ನೇಹಿತರಿಗೆ ಕಾಲ್ ಮಾಡ್ಬೇಕಂದ್ಕೋತಾಳೆ. ಆದರೆ ಸ್ನೇಹಿತರು ಮುಂದೆ ಕೇಳಿ ಹಿಂದೆ ಇವಳ ಧ್ವರಿ ಇದೇ ಆಗೋಯ್ತು ಎಂದು ಮಾತನಾಡುವುದನ್ನು ನೋಡಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ತಾಳೆ. ಅವಳು ಅಳ್ತಾ ಅಳ್ತಾ ಒಂದು ಮಾತು ಕೇಳಿದಳು. ಅದು ಬೇರೆ ಯಾರನ್ನೂ ಅಲ್ಲ, ತನ್ನ ಮನಸ್ಸನ್ನು. ನೀನು ಇಷ್ಟು ದಿನ ಹೀಗೆ ಮುಖವಾಡದ ಬದುಕು ನಡೆಸುತ್ತೀಯ? ಅವಳಿಗೆ ಉತ್ತರ ಸಿಗುವುದಿಲ್ಲ. ಯಾಕೆಂದರೆ ಉತ್ತರ ಗೊತ್ತಿರಲಿಲ್ಲ. ಅವಳು ನಗೋದಕ್ಕೆ ಕಾರಣ ಸಂತೋಷ ಅಲ್ಲ, ನೋವಿದ್ದರೂ ಬದುಕೋದು ಹೇಗೆ ಎಂದು ಅವಳು ಕಂಡುಕೊಂಡಿರುವ ಒಂದು ಉಪಾಯ. ಕೆಲವೊಮ್ಮೆ ಅವಳು ಯೋಚಿಸ್ತಾಳೆ, ನಾನು ಇಲ್ಲದಿದ್ದರೆ ಯಾರಿಗಾದರೂ ವ್ಯತ್ಯಾಸ ಆಗುತ್ತಾ? ಖಂಡಿತ ಇಲ್ಲ. ಏಕೆಂದರೆ ಇವಳಿಲ್ಲವೆಂದರೂ ಇನ್ನೊಬ್ಬರು ಇವಳ ಸ್ಥಾನ ತುಂಬುತ್ತಾರೆ. ಆದರೆ ಇವಳು ಮಾತ್ರ ಈ ರೀತಿ ಭ್ರಮೆಯಲ್ಲಿ ಬದುಕುವುದನ್ನು ಬಿಟ್ಟಿಲ್ಲ. ದಿನರಾತ್ರಿ ಮಲಗೋಕೆ ಹೋದಾಗ ದಿಂಬಿಗೆ ಮುಖ ಹಚ್ಚಿಕೊಂಡು ಒಂದೇ ಮಾತು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುವಳು, ನಾಳೆಯಾದರೂ ಸ್ವಲ್ಪ ಸುಖವಾಗಿರಲಿ. ಇದೇನಷ್ಟು ದೊಡ್ಡ ಬೇಡಿಕೆ ಅಲ್ಲ ಅಲ್ವಾ? ಬೆಳಗ್ಗೆ ಅವಳು ಮತ್ತೆ ಎದ್ದೇಳ್ತಾಳೆ, ಮತ್ತದೇ ನಗುಮುಖದ ಮುಖವಾಡ ಹಾಕಿಕೊಳ್ತಾಳೆ. ಏಕೆಂದರೆ ಜಗತ್ತಿಗೆ ಮತ್ತೆ ತಾನು ಬಲಿಷ್ಠಳೆಂದು ತೋರಿಸೋಕೆ. ಆದರೆ ಅವಳೊಳಗೆ ಒಂದು ಮುಗ್ಧ ಮನಸ್ಸಿನ ಹುಡುಗಿ ಇನ್ನೂ ಕುಳಿತಿದ್ದಾಳೆ. ನನಗೂ ಮನಸ್ಸಿದೆ, ಎಲ್ಲರಂತೆ ನಾನು ಕೂಡ ಭಾವನೆ ಇರುವವಳು. ನನ್ನ ಅರ್ಥ ಮಾಡಿಕೊಳ್ಳಿ ಎಂದು ಕೇಳುವುದಿಲ್ಲ, ನನ್ನನ್ನು ನನ್ನ ಪಾಡಿಗೆ ಇರಲು ಬಿಡಿ, ಅಷ್ಟೇ ಸಾಕೆನಗೆ ಎಂದು ಕೊರಗುತ್ತಾ ಮರುಗುತ್ತಾ ಬದುಕುತ್ತಿರುವವಳು. ಈ ಕತೆ ಅಂತ್ಯ ಇಲ್ಲದ ಕತೆ. ಯಾಕೆಂದರೆ ಇದು ಇನ್ನೂ ಸಮಾಜದಲ್ಲಿ ನಡೆಯುತ್ತಿದೆ. ನಿಮ್ಮೊಳಗಾಗಲಿ ನಮ್ಮೊಳಗಾಗಲಿ ಯಾರೋ ಒಬ್ಬರೊಳಗೆ. ಇದು ಒಂದು ಹೆಣ್ಣಿನ ವ್ಯಥೆಯ ಕತೆ. ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡ ಧೈರ್ಯದ ಹೆಣ್ಣು ಮಕ್ಕಳ ಕತೆ. ಇದು ಒಬ್ಬ ಹೆಣ್ಣು ಮಗಳ ಕತೆ ಅಲ್ಲ, ಇದು ಅನೇಕ ಹೆಣ್ಣು ಮಕ್ಕಳ ಮನದ ಮಾತು. ಯಾರಿಗೂ ಕೇಳಿಸದಿದ್ದರೂ ಚಿಂತೆ ಇಲ್ಲ, ಒಬ್ಬರಾದರೂ ಅರ್ಥ ಮಾಡಿಕೊಂಡರೆ ಸಾಕು ಅಂತ ಕಾಯುವ ಮನದ ಧ್ವನಿ. ಧನ್ಯವಾದಗಳು.